ಎಲ್ರಿಗೂ ನಮಸ್ಕಾರ. ಆವಾಗಲೇ ನಾನು ಟಾರ್ ರೋಡ್ ತೋರಿಸಿದ್ಮೇಲೆ 20 ಅಡಿ ರೋಡ್ ಇದೆ ಅಂತ ತೋರಿಸಿದ್ಮೇಲೆ ನೋಡಿ, ಅಲ್ಲಿಂದ ಜಾಯ್ನ್ ಆಗುತ್ತೆ ನಿಮಗೆ. ಟಾರ್ ರೋಡಿಂದ 20 ಅಡಿ ರೋಡ್ ಕೊಡ್ತಾರೆ ಇವರು. ಅಲ್ಲಿಂದ ಈ ಜಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಬಂದು ನಿಮಗೆ 4 ಎಕರೆ ಜಾಗ. 200ಕ್ಕಿಂತ ಜಾಸ್ತಿ ಮಾವಿನ ಮರಗಳಿದೆ. ಎಲ್ಲ ಮರಗಳನ್ನು ಫಲ ಕೊಡ್ತಾ ಇರೋಂಥ ಮರಗಳೇ ಇವೆಲ್ಲ. ಎಲ್ಲ ಮರಗಳಿಗೂ 10 ವರ್ಷದ ಮೇಲಾಗಿರೋಂಥ ಏಜ್ ಆಗಿರೋಂಥ ಮರಗಳೇ ಇರೋದಿಲ್ಲ. ನೋಡಿ, ಕೆಂಪು ಮಣ್ಣಿದು. ಇದು ಬಂದು ಬಿಡದಿಗೆ 15 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 10 ಕಿಲೋಮೀಟ್ರ್ ಆಗುತ್ತೆ ಈ ಜಾಗ. ಇದ್ರ ಬೆಲೆ ಬಂದು ಪರ್ ಗುಂಟೆ 3.5 ಲಕ್ಷ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಜಾಗ ಮಾತ್ರ ಒಂದೇ ಸ್ಕ್ವೇರ್ ಆಗಿ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಮಾವಿನ ತೋಟ ಬೇಕು, 4 ಎಕರೆ ಬೇಕು, 3 ಎಕರೆ ಬೇಕು ಅನ್ನೋರಿಗೆ ಇದಂತೂ ತುಂಬಾ ಚೆನ್ನಾಗಿದೆ ಜಾಗ. ಮತ್ತು ನಿಮಗೆ ಸ್ಕ್ವೇರ್ ಆಗಿದೆ. ಟಾರ್ ರೋಡ್ ಪಾಯಿಂಟ್ ಜಾಗ. ಟಾರ್ ರೋಡ್ ಇದೆ, ಇದಕ್ಕೆ ಎಂಟ್ರಿ ಇದೆ. ಪಕ್ಕದಲ್ಲೇ ಊರಿದೆ. ನೋಡಿ, ಅದು ಓಡಾಡ್ತಿದೆಯಲ್ಲ, ಗಾಡಿಗಳೆಲ್ಲ ಓಡಾಡ್ತಿದೆಯಲ್ಲ, ಅದೇ ಟಾರ್ ರೋಡು. ಅದೇ ಟಾರ್ ರೋಡಿಂದ ಈ ಜಮೀನಿಗೆ ಎಂಟ್ರಿ ಇದೆ. ನೋಡಿ, ಅಕ್ಕಪಕ್ಕ ಎಲ್ಲ ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಮಾಡ್ಕೊಂಡವ್ರೆ. ಇದು ಕೂಡ ಅದೇ ಥರ ಸೆಂಟ್ರಲ್ ಬರುತ್ತೆ. ಆ ಕಡೆನೂ ಕೂಡ ಬೇರೆಯವರೆಲ್ಲ ಬೆಂಗಳೂರು ಹತ್ರ ತೊಗೊಂಡಿರೋಂಥ ಜಾಗ. ನೋಡಿ, ಇದೆಲ್ಲ ಬಸ್ ರೂಟು. ಈಗ ಏನು ಈ ಜಮೀನಿಗೆ ಟಾರ್ ರೋಡ್ ಇದೆ, ಇಲ್ಲಿ ಬಸ್ ಓಡಾಡುತ್ತೆ. ಇದೆಲ್ಲ ಸ್ಟೇಟ್ ಹೈವೇ ಇದು ಈ ಜಾಗ. ನಿಮ್ಗೊಂದು 200ಕ್ಕಿಂತ ಜಾಸ್ತಿ ಮಾವಿನ ಮರಗಳು ಬರುತ್ತೆ. ಒಂದು 50 ಟೀಕ್ ಸಸಿಗಳೆಲ್ಲ ಹಾಕೊಂಡಿದ್ದಾರೆ. ನೋಡಿ, ಸೆಂಟ್ರಲ್ಲಿ ಹಿಂಗೆ ಟೀಕ್ ಹಾಕೊಂಡಿದ್ದಾರೆ. ಹಿಂಗೆ ಆ ಥರ ಎಲ್ಲ ಟೀಕ್ ಹಾಕೊಂಡಿದ್ದಾರೆ. ಮತ್ತು ನಿಮಗೆ ಇದು ಬೆಟ್ಟದ ಕೆಳಗಡೆ ಇರೋಂಥ ಜಾಗ. ತುಂಬಾ ಚೆನ್ನಾಗಿದೆ. ಇದರಿಂದ ಎಲ್ಲ ಬೆಟ್ಟ ಇದೆ. ಯಾರಿಗಾದ್ರೂ ಈ ಜಾಗ ಬೇಕು ಅನ್ನೋರು ವಿಡಿಯೋ ನಂಬರ್ ಇರುತ್ತೆ, ಕಾಲ್ ಮಾಡಿ. ನೋಡಿ, ಇದು ಬಂದು ನಿಮಗೆ ಸ್ಟೇಟ್ ಹೈವೇ. ಇದೆಲ್ಲ ಟಾರ್ ರೋಡಲ್ಲಿ ಬಸ್ ಓಡಾಡುತ್ತೆ. ಬಸ್ ರೂಟ್ ಇದು. ನೋಡಿ, ಇಲ್ಲಿಂದ ನಿಮಗೆ 20 ಅಡಿ ರೋಡ್ ಕೊಡ್ತಾರೆ. ಆವಾಗಲೇ ನಾನು ಹೇಳುತ್ತಲ್ಲ, ಒಂದು ವಿಡಿಯೋ ಮಾಡ್ತೀನಿ ಅಂತ. ನೋಡಿ, ಮಾಡ್ತಾಯಿದ್ದೀನಿ. ಇದು 20 ಅಡಿ ರೋಡ್ ಇದು. ನೋಡಿ, ಇವ್ರು ಬಿಡಿಸ್ಕೊಂಡಿದ್ದಾರೆ ಜಮೀನಿಗೆ. ನೋಡಿ, ಇಲ್ಲಿಂದ ನಿಮಗೆ ಈ ಮರ ಎಲ್ಲ ತೆಗ್ಸಿ 20 ಅಡಿ ರೋಡು. ನೋಡಿ, ಊರ ಪಕ್ಕದ ಜಾಗ ಇದು. ನೋಡಿ, ನಿಮಗೆಲ್ಲ ಊರ ಪಕ್ಕದಲ್ಲಿ ಇರೋದ್ರಿಂದ ಇದಕ್ಕೆ ಇಷ್ಟು ಬೆಲೆ ಜಾಸ್ತಿ ಹೇಳ್ತಾರೆ. ಊರ ಪಕ್ಕದ್ದು ಮತ್ತು ಬೆಂಗಳೂರೆಲ್ಲ ಮನೆ ಕಟ್ಕೊಂಡಿರೋದು ಇಲ್ಲಿ.
ನೋಡಿ ಎಲ್ಲ ಬೆಂಗಳೂರು ತೊಗೊಂಡು ಮಾಡ್ಕೊಂಡಿರೋದು. ಇಲ್ಲೂ ಅಷ್ಟೇ, ಇದು ಬಿಟ್ಟು ಮಿಕ್ಕಿದ ಆ ಕಡೆ ಎಲ್ಲ ಬೆಂಗಳೂರು ತೊಗೊಂಡಿರೋದೆ ಜಾಗ.